ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದ ಕಥೆಯನ್ನು ಹೇಳ್ತೇನೆ. ಏನು ಅಂದರೆ, ನಮಗೆ ಎಲ್ರಿಗೂ ಕಷ್ಟ ಬರುತ್ತೆ ನಿಜ. ಆದರೆ ಎಷ್ಟೋ ಜನಕ್ಕೆ ಆ ಕಷ್ಟದಿಂದ ಹೇಗೆ ಹೊರಗೆ ಬರಬೇಕು ಅಂತ ಗೊತ್ತಾಗಲ್ಲ. ಆದರೆ ಈ ಕಥೆನ ಕೇಳಿ ನೀವು ನಿಮ್ಮ ತಲೆಯನ್ನು ನಿಜವಾಗ್ಲೂ ಉಪಯೋಗಿಸ್ತೀರಾ ಅನ್ನೋದಕ್ಕೆ ಈ ಕಥೆನ ಸಾಕ್ಷಿ. ಬನ್ನಿ ಶುರು ಮಾಡೋಣ. ಒಂದು ಸುಂದರವಾದ ಹಳ್ಳಿ. ಅಲ್ಲಿ ಮಲ್ಲಪ್ಪ ಎಂಬ ಒಬ್ಬ ಬಡ ರೈತ ವಾಸವಾಗಿದ್ದ. ಮಲ್ಲಪ್ಪನ ಬಳಿ ಹಳೆಯದಾದ ಒಂದು ಎತ್ತು ಮತ್ತು ಪುಟ್ಟದಾದ ಒಂದು ಹೊಲ ಇರುತ್ತೆ. ಇಡೀ ಊರಲ್ಲೇ ಮಲ್ಲಪ್ಪ ತುಂಬಾ ಶಾಂತ ಸ್ವಭಾವದವನು ಮತ್ತು ಬುದ್ಧಿವಂತ. ಆ ವರ್ಷ ಮಳೆ ಸರಿಯಾಗಿ ಆಗದೆ ಹಳ್ಳಿಯಲ್ಲಿ ಭೀಕರ ಬರಗಾಲ ಬಂದಿರುತ್ತೆ. ಕೆರೆ ಕುಂಟೆಗಳು ಎಲ್ಲ ಕೂಡ ಬತ್ತಿ ಹೋಗಿರುತ್ತೆ. ಬೆಳೆ ಎಲ್ಲ ಒಣಗೋಗಿರುತ್ತೆ. ಊರಿನ ಜನರೆಲ್ಲ ಹತಾಶರಾಗಿ ಬೇರೆ ಊರುಗಳಿಗೆ ವಲಸೆ ಹೋಗಲು ಶುರು ಮಾಡಿರ್ತಾರೆ. ಆದ್ರೆ ಮಲ್ಲಪ್ಪ ಮಾತ್ರ ಧೃತಿಗೆಡದೆ ಒಂದು ದಿನ ಊರಿನ ಜಮೀನ್ದಾರನ ಹತ್ರ ಹೋಗ್ತಾನೆ. ಸ್ವಾಮಿ ನಮಸ್ಕಾರ, ಈ ಬಾರಿ ಬರಗಾಲ ಬಂದಿದೆ, ನನ್ನ ಹತ್ರ ಹೊಟ್ಟೆ ಪಡಗು ಕಾಸಿಲ್ಲ, ನನಗೊಂದು ಕೆಲಸ ಕೊಡಿ ಅಂತ ಕೇಳ್ತಾನೆ. ಆಗ ಜಮೀನ್ದಾರ ತುಂಬಾ ಅಹಂಕಾರದಲ್ಲಿ ಅವನು ಮಲ್ಲಪ್ಪನನ್ನ ನೋಡಿ ನಗುತ್ತಾ, ನೋಡು ಮಲ್ಲಪ್ಪ, ನಿನಗೆ ಕೆಲಸ ಕೊಡ್ಬೇಕಂದ್ರೆ ಒಂದು ಷರತ್. ನನ್ನ ಕೊಟ್ಟಿಗೆಯಲ್ಲಿ ಒಂದು ಕಾಡು ಕುದುರೆ ಐತೆ, ಅದು ಯಾರ ಮಾತಕ್ಕೂ ಸಿಕ್ತಿಲ್ಲ. ಅದಕ್ಕೆ ತರಬೇತಿ ನೀಡಿ ಅದು ಹಾರುವಂತೆ ಮಾಡಬೇಕು. ಒಂದು ವೇಳೆ ನೀನು ಒಂದು ವರ್ಷದಲ್ಲಿ ಕುದುರೆ ಹಾರುವಂತೆ ಮಾಡಿದ್ರೆ ನಿನಗೆ 100 ಎಕರೆ ಭೂಮಿಯನ್ನ ನಾನು ಕೊಡ್ತೀನಿ ಅಂತ ಹೇಳ್ದ. ಇಲ್ಲದಿದ್ರೆ ನಿನ್ನ ಹೊಲವನ್ನ ನನಗೆ ಬರ್ಕೊಡ್ಬೇಕು ಅಂತ ಷರತ್ತನ್ನ. ಊರಿನ ಜನರೆಲ್ಲ, ಅಯ್ಯೋ ಮಲ್ಲಪ್ಪ, ಇದಕ್ಕೆ ಒಪ್ಕೋಬೇಡ, ಕುದುರೆ ಹೇಗೆ ಹಾರಲು ಸಾಧ್ಯ, ಇದು ಜಮೀನ್ದಾರನ ತಂತ್ರ ಎಂದರು. ಆದ್ರೆ ಮಲ್ಲಪ್ಪ ನಗುನಗುತ್ತಲ್ಲೇ ಒಪ್ಪಿಕೊಂಡ. ಕುದುರೆಯನ್ನು ತನ್ನ ಮನೆಗೆ ಕರ್ಕೊಂಡು ಬಂದ. ದಿನ ಹಿಂಗೆ ಕಳೀತಾ ಹೋದ್ವು. ಮಲ್ಲಪ್ಪ ಕುದುರೆಗೆ ಪ್ರೀತಿಯಿಂದ ಮೇವಾಗ್ತಿದ್ದ, ಅದ್ರ ಜೊತೆಗೆ ಮಾತನಾಡ್ತಿದ್ದ. ಊರಿನವರು ಅವನನ್ನ ನೋಡಿ ಗೇಲಿ ಮಾಡ್ತಿದ್ರು. ಏನೋ ಮಲ್ಲಪ್ಪ, ಕುದುರೆ ಇನ್ನೂ ಹಾರ್ತಿಲ್ವೇನೋ ಅಂತ ಕೇಳ್ತಿದ್ರು. ಅದಕ್ಕೆ ಮಲ್ಲಪ್ಪ ಶಾಂತವಾಗಿ, ಸ್ನೇಹಿತರೆ, ಕುದುರೆ ಹಾರುವುದಕ್ಕೆ ಇನ್ನೂ ಸಮಯ ಬೇಕು, ನಾನು ಅದರಲ್ಲಿ ಇನ್ನ ತೊಡಗಿದ್ದೇನೆ ಅಂತ ಹೇಳ್ತಾನೆ. 6 ತಿಂಗಳು ಕಳೆಯುತ್ತೆ. ಕುದುರೆ ಈಗ ಮಲ್ಲಪ್ಪ ಹೇಳಿದಂತೆ ಕೇಳ್ತಿರುತ್ತೆ. ಅಷ್ಟರಲ್ಲಿ ಊರಿನಲ್ಲಿ ಬರಗಾಲ ಇನ್ನಷ್ಟು ಜಾಸ್ತಿ ಆಗುತ್ತೆ. ಜಮೀನ್ದಾರ ಮಲ್ಲಪ್ಪನನ್ನ ಕರೆಸಿ, ಸಮಯ ಮುಗಿಯುತ್ತಾ ಬಂತು, ನಿನ್ನ ಕುದುರೆ ಹಾರ್ತಿದ್ಯಾ ಇಲ್ವಾ ಅಂತ ಕೇಳ್ತಾನೆ. ಮಲ್ಲಪ್ಪ ಕಿರುನಗೆ ಬೀರುತ್ತಾ, ಖಂಡಿತ ಸ್ವಾಮಿ, ಕುದುರೆ ಈಗಾಗಲೇ ಅರ್ಧ ಹಾರೋದನ್ನ ಕಲ್ತಿದೆ. ಅದು ಈಗ ತನ್ನ ಕಾಲುಗಳನ್ನ ಗಾಳಿಯಲ್ಲಿ ಅಲುಗಾಡಿಸ್ತಿದೆ. ಇನ್ನು 6 ತಿಂಗಳಲ್ಲಿ ಖಂಡಿತ ಆಕಾಶಕ್ಕೆ ಜಿಗಿಯುತ್ತೆ ಅಂತ ಹೇಳ್ತಾನೆ. ಜಮೀನ್ದಾರನಿಗೆ ಆಶ್ಚರ್ಯ ಆಗುತ್ತೆ. ಅವನು ಕುತೂಹಲದಿಂದ ಮಲ್ಲಪ್ಪನಿಗೆ ಕುದುರೆಯ ಆರೈಕೆಗಾಗಿ ಹಣ ಮತ್ತು ಧಾನ್ಯಗಳನ್ನು ನೀಡಿದ. ಆದರೆ ಒಳಗೊಳಗೆ ಮಲ್ಲಪ್ಪನ ಸ್ನೇಹಿತನೊಬ್ಬನಿಗೆ ಅನುಮಾನ ಬಂದು ಮಲ್ಲಪ್ಪನನ್ನ ಕೇಳ್ತಾನೆ, ಮಲ್ಲಪ್ಪ, ನಿನಗೂ ಗೊತ್ತು ಕುದುರೆ ಹಾರಲ್ಲ ಸಾಧ್ಯವಿಲ್ಲ ಅಂತ, ಯಾಕೆ ಸುಳ್ಳು ಹೇಳಿ ಜಮೀನ್ದಾರನ್ನ ನಂಬಿಸ್ತಿದ್ದೀಯಾ? ಅದಕ್ಕೆ ಮಲ್ಲಪ್ಪ ಹೇಳಿದ ಮಾತು ಕೇಳಿ ಅವನ ಸ್ನೇಹಿತನಿಗೆ ದಂಗಾಗಿ ಹೋಗ್ತಾನೆ. ಮಲ್ಲಪ್ಪ ಹೇಳ್ತಾನೆ, ನೋಡು ಗೆಳೆಯ, ಜೀವನದಲ್ಲಿ ನಮ್ಗೆ 1 ವರ್ಷದ ಕಾಲಾವಕಾಶ ಸಿಕ್ಕಿದೆ. ಈ 1 ವರ್ಷದಲ್ಲಿ ಏನಾದ್ರೂ ಆಗ್ಬೋದು. ಜಮೀನ್ದಾರನ ಮನಸ್ಸು ಬದಲಾಗ್ಬೋದು, ಅಥವಾ ಬರಗಾಲ ಮುಗಿದು ಸಮೃದ್ಧಿ ಬರಬಹುದು, ಇಲ್ಲವೇ ನಾವೇ ಏನಾದ್ರೂ ಹೊಸ ಉಪಾಯ ಹುಡ್ಬೋದು. ಅಸಾಧ್ಯವಾದದ್ದು ಸಾಧ್ಯವಾಗಿಸಲು ಬೇಕಾಗಿರುವುದು ಸಮಯ ಮತ್ತು ತಾಳ್ಮೆ ಅಷ್ಟೇ. ಕನಿಷ್ಠ ಪಕ್ಷ ಈ ಆಶ್ವಾಸನೆಯಿಂದಾಗಿ ಈಗ ನನ್ನ ಕುಟುಂಬಕ್ಕೆ ಊಟ ಸಿಗ್ತಿದೆ ಮತ್ತು ಆ ಕುದುರೆಗೂ ಜೀವ ಉಳಿದಿದೆ. ಮಲ್ಲಪ್ಪನ ಈ ಧನಾತ್ಮಕ ಆಲೋಚನೆಯೇ ವ್ಯರ್ಥವಾಗಲಿಲ್ಲ. 6 ತಿಂಗಳು ಕಳೆಯುವಷ್ಟರಲ್ಲಿ ರಾಜ್ಯದ ರಾಜನಿಗೆ ಈ 6 ಕುದುರೆ ಬಗ್ಗೆ ವಿಷಯ ತಿಳಿಯುತ್ತೆ. ರಾಜ ಮಲ್ಲಪ್ಪನ ಬುದ್ಧಿವಂತಿಕೆ ಮತ್ತು ಪ್ರಾಣಿ ಪ್ರೇಮವನ್ನ ಕಂಡು ನೋಡಿ ಮೆಚ್ಚಿ ಅವನಿಗೆ ಅರಮನೆಯಲ್ಲಿ ಮುಖ್ಯವಾದ ಅಶ್ವಪಾಲಕನ ಕೆಲಸ ನೀಡುತ್ತಾನೆ. ಕುದುರೆ ಆಕಾಶದಲ್ಲಿ ಹಾರಲ್ಲ ನಿಜ, ಆದರೆ ಮಲ್ಲಪ್ಪನ ಜೀವನದ ಬಡತನ ಸಂಕೋಲಿಯಂತೂ ಹಾರಿಬಿಟ್ಟಿತ್ತು. ಸ್ನೇಹಿತರೆ, ಎಲ್ಲರಿಗೂ ಕಷ್ಟ ಬರುವುದು ಸಾಮಾನ್ಯ, ಆದರೆ ಸೋಲು ಮುನ್ನ ಯಾರು ಶರಣಾಗಬೇಡಿ. ಸಂಕಷ್ಟದ ಸಮಯದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ತಾಳ್ಮೆ ನಿಮ್ಮನ್ನ ದಡ ಸೇರಿಸುತ್ತೆ. ಇವತ್ತಿನ ಕತೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.